ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸಾರು ಸರ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ಹೊಸ ವಿದ್ಯಾರ್ಥಿಯನ್ನು ಪ್ರತಿಭೆಯನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅವರ ಒಂದು ವಿಶೇಷವಾದ ಒಂದು ಏನು ವಿದ್ಯೆ ಇದೆ ಅದು ಇವತ್ತು ನಿಮ್ಮ ಮುಂದೆ ನಾವು ತರಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಎಲ್ಲರಿಗೂ ಒಂದೊಂದು ಥರದ ಹವ್ಯಾಸಗಳು ಇರ್ತವೆ. ಅದರಲ್ಲಿ ಈ ಶ್ರಮಿಕ ಎನ್ನುವ ಈ ಒಂದು ಬಾಲಕಿಗೆ ಒಂದು ವಿಶೇಷವಾದ ಏನೋ ಒಂದು ವಿದ್ಯೆಯನ್ನು ಕಲಿತು ಕರಗತ ಮಾಡಿಕೊಂಡಿದ್ದಾರೆ. ತುಂಬ ಪ್ರಶಸ್ತಿಗಳು ಎಲ್ಲ ಸಂಘ ಸಂಸ್ಥೆಗಳು ಕರೆದು ಸನ್ಮಾನ ಎಲ್ಲ ಮಾಡಿದ್ದಾರೆ. ಆದರೂ ಅವರ ಮನೆಗೆ ನಾವು ಇವತ್ತು ಭೇಟಿ ಕೊಟ್ಟು ಅವರಿಂದ ಏನೆಲ್ಲ ವಿದ್ಯೆ ಅವರು ಕಲಿತಿದ್ದಾರೆ, ಈ ಸಮಾಜಕ್ಕೆ ಹೇಗೆಲ್ಲ ಒಂದು ಹೊಸ ವಿಷಯಗಳನ್ನು ಕೊಡ್ಬೋದು ಅಂತ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ. ನೋಡಿ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ್ದೆ, ಶ್ರಮಿಕ ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರಮಿಕಾ, ನಿಮಗೆ ನಮ್ಮ ಈ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನೀಡ್ತಾ ಇದ್ದೇವೆ. ಮೇಡಮ್, ನಿಮ್ಮ ಒಂದು ಪರಿಚಯ, ನಿಮ್ಮ ಹೆಸರು? ಗೀತಾಮಣಿ, ಶ್ರಮಿಕನ ತಾಯಿ. ಸರ್, ನಿಮ್ಮ ಹೆಸರು? ಸರ್, ನಿಮ್ಮ ಒಂದು ಮಗಳು ಯಾವ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಇವತ್ತು ತುಂಬಾ ಜನರಿಗೆ ಒಂದು ಇನ್ಸ್ಪೈರ್ ಆಗಿದ್ದಾರೆ? ಗಾಂಧಾರಿ ವಿದ್ಯೆ ಅಂತ. ನಮಗೆ ಬಟ್ಟೆ ಕಟ್ಟಿ ಕಣ್ಣು ಮುಚ್ಚಿ ವಸ್ತುಗಳನ್ನು ಗುರುತಿಸುದು, ಚಿತ್ರ ಮಾಡೋದು, ಸೈಕಲ್ ರೈಡಿಂಗ್ ಅದೆಲ್ಲ ಮಾಡ್ತಾರೆ. ಸಾಧಾರಣ ಎಷ್ಟು ಬಗ್ಗೆ ಒಂದು ಇದನ್ನು ಮಾಡ್ತಾರೆ? ಅಲ್ಲ, ಕಣ್ಣಿದ್ದು ಎಂತ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಅದರ ಇವರಿಗೆ ಗುರುಗಳು ಯಾರು ಸರ್? ಅದು ಚಿಕ್ಕಮಗಳೂರು ಆಲ್ತೂರು ಪಂಚಮುಖಿ ಧ್ಯಾನ ಕೇಂದ್ರದ ಸತೀಶ್ ಪದ್ಮನಾಭ. ಆನ್ಲೈನ್ ಅಲ್ಲಿ 5 ವರ್ಷ ಮುಂಚೆ ಕಲಿಸಿದ್ರು, ಲಾಕ್ ಟೈಮ್ ಅಲ್ಲಿ. ಆಗ ಮನೆಯಲ್ಲಿ ಇದ್ಲಲ್ಲ, ಹಾಗೆ ಮನೆ ಕೂತ್ಕೊಳ್ಳುವಾಗ ಅದೊಂದು ಕಲಿಸುವಂತಾಯ್ತು. ಗಾಂಧಾರಿ ವಿದ್ಯೆ ಅಂದ್ರೆ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದೆ, ಅದನ್ನು ಆಕ್ಟಿವೇಟ್ ಮಾಡಿ ಕಣ್ಣಿಲ್ಲದ್ರೂ ಸಹ ನೋಡ್ಲಿಕ್ಕೆ ಆಗ್ತದೆ. ಅಂದ್ರೆ ಕಣ್ಣೇ ಮುಖ್ಯ ಅಲ್ಲ ನೋಡ್ಲಿಕ್ಕೆ, ಅಂತ ಒಂದು ಶಕ್ತಿ ಎಲ್ರಿಗೂ ಉಂಟು. ಮಕ್ಕಳಿಗೆ ಕೂಡಲೇ ಆಕ್ಟಿವೇಟ್ ಆಗ್ತದೆ, ದೊಡ್ಡವರಿಗೆ ಆಕ್ಟಿವೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. 15-16 ವರ್ಷದ ಒಳಗಿನ ಮಕ್ಕಳಿಗೆ ಸುಲಭದಲ್ಲಿ ಆಕ್ಟಿವೇಟ್ ಆಗ್ತದೆ. ಅಂದ್ರೆ ಆಕ್ಟಿವೇಟ್ ಇರ್ತದೆ, ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಅದು ಅವ್ರು ಪಿಕಪ್ ಮಾಡ್ತಾರೆ. ಮತ್ತೆ ಆಗುವಾಗ ಅದು ಕ್ಲೋಸ್ ಆಗ್ತಾ ಬರ್ತದೆ. ಅದನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಬೇಕು. ಅದು ದೊಡ್ಡವರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಮೈಂಡೇ ಕಣ್ಣು ತರ ನಾವು ಇದು ಮಾಡೋದು. ಅಂದ್ರೆ ಇಲ್ಲಿ ಒಂದು ಪಿನಿಯಲ್ ಗ್ಲ್ಯಾಂಡ್ ಅಂತ ಉಂಟು. ಈಗ ಆಜ್ಞಾ ಚಕ್ರ ಇಲ್ಲಿದ್ರೆ ಇಲ್ಲೊಂದು 4 ಬೆರಳಿನ ಮೇಲೆ ಪಿನಿಯಲ್ ಗ್ಲ್ಯಾಂಡ್, ಅಂದ್ರೆ ಅದು ಬಟಾಣಿ ಗಾತ್ರದಷ್ಟು ದೊಡ್ಡದು. ಅದರಲ್ಲೇ ನೋಡುದು, ಅದೇ ಒಂದು ಆಕ್ಟಿವೇಟ್ ಆಗಿ ಅಂದ್ರೆ ಸೆನ್ಸ್ ಅನ್ನು ಮಾಡ್ತದೆ, ಅದು ಸೆನ್ಸ್ ಮಾಡ್ತದೆ. ಅಂದ್ರೆ ಈಗ ಕಣ್ಣು ಅಂದ್ರೆ ಕಣ್ಣಲ್ಲಿ ಈಗ ಬೆಳಕು ಬಿದ್ದದ್ದು ಕಾಣೋದಲ್ಲ, ಇದು ಕಣ್ಣಿಲ್ಲದ ಸಹ ಆ ಸೆನ್ಸ್ ಅಲ್ಲಿ ಅದು ಸೆನ್ಸ್ ಮಾಡ್ತದೆ, ಕಾಣ್ತದೆ ಅಲ್ವಾ? ಮೇಡಮ್, ನಿಮ್ಮ ಮಗಳು ಇಂಥ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ, ನಿಮ್ಗೆ ಏನು ಅನಿಸ್ತದೆ? ಖುಷಿ ಆಗ್ತದೆ ಅಲ್ವಾ? ಎಷ್ಟನೇ ಸ್ಟಡಿ ಮಾಡ್ತಾ ಇದ್ದೀರಿ ಶ್ರಮಿಕಾ? ನಾನು ಈಗ 10th ಅಲ್ವಾ? ಎಲ್ಲಿ? ಇಂದ್ರಪ್ರಸ್ಥ ವಿದ್ಯಾಲಯ. ಇಂದ್ರಪ್ರಸ್ಥದಲ್ಲ? ಖಂಡಿತ. ನೋಡಿ ವೀಕ್ಷಕರೇ, ತಮ್ಮ ಪೇರೆಂಟ್ನ ಸಹಕಾರದಿಂದ ಇವತ್ತೊಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಬನ್ನಿ, ಅವರು ಯಾವುದೆಲ್ಲ ಒಂದು ಅವರ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಯಾವುದೆಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತೇನೆ. ಬನ್ನಿ ವೀಕ್ಷಕರೇ. ಇದು ನಾನೀಗ ಕಣ್ಣಿಗೆ ಬಟ್ಟೆ ಕಟ್ಟಿ ಇದರ ಮೇಲೆ ಸ್ಯಾಂಡ್ ಅನ್ನು ಹಾಕಿ ಇದರ ಮೇಲೆ ಚಿತ್ರವನ್ನು ಮಾಡ್ತೇನೆ ಕೈಗಳಿಂದ. ಕಣ್ಣಿಗೆ ಬಟ್ಟೆ ಕಟ್ಟಿ. ಓಕೆ ಓಕೆ ಓಕೆ. ಈಗ ತೋರಿಸ್ತೀರಾ? ಎಸ್. ನಿಲ್ಲಿ.
ನೋಡಿ ವೀಕ್ಷಕರೇ, ಅದ್ಭುತವಾದ ಒಂದು ಚಿತ್ರಕಲೆಯಲ್ಲಿ ಇವರು ಸಾದರಪಡಿಸಿದ್ದಾರೆ. ನೋಡಿ, ಇವರು ಸಂಪೂರ್ಣವಾಗಿ ಕಣ್ಣುಗಳನ್ನು ಅವರು ಕವರ್ ಮಾಡಿದ್ದಾರೆ. ನೋಡಿ, ಇಷ್ಟೊಂದು ಒಂದು ಚಿತ್ರಕಲೆ ನಿರ್ಮಾಣವಾಯಿತು ನೋಡಿ. ಆ ಒಂದು ಸಂಗೀತಕ್ಕೆ ತಕ್ಕಂತೆ ಈ ಒಂದು ಚಿತ್ರಕಲೆಯಲ್ಲಿ ನಿಮ್ಮ ಕಣ್ಣೆದುರಲ್ಲಿ ಈಗ ಸಿದ್ಧವಾಗಿದೆ. ಇದು ಟ್ರ್ಯಾಂಗ್ಯುಲರ್ ಕ್ಯೂಬ್. ನಾನೀಗ ಕಣ್ಣನ್ನು ಮುಚ್ಚಿಕೊಂಡು ಇದನ್ನು ಸಾಲ್ವ್ ಮಾಡ್ತೇನೆ. ಓಕೆ. ಒಂದೇ ಕಲರ್ ಮಾಡ್ತೀರಲ್ಲ. ಈಗ ನೋಡಿ, ಎಲ್ಲ ಮಿಶ್ರ ಕಲರ್ ಇದೆ. ಅದನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಇದನ್ನು ಕ್ಲೀನ್ ಮಾಡ್ತಾರೆ ನೋಡಿ. ಇಲ್ಲಿ ಓಕೆ. ಓಕೆ. ನೋಡಿ, ಸಾಧಾರಣ 1 ನಿಮಿಷದ ಒಳಗೆ ಮಾಡಿದ್ದಾಳೆ ಅಂತ ಕಾಣ್ತದೆ. ನೋಡಿ, ಒಂದೇ ತಕ ಎಲ್ಲ ಕಲರ್ ಎಲ್ಲ 3 ಕಡೆ ಸಹ ಒಂದೇ ತಕ ಬಂದಿದೆ. ಖಂಡಿತವಾಗಿಯೂ ಒಂದು ಹೇಳ್ಬೇಕಾ? 9741672159. ಎಸ್. ಸುದ್ದಿ ಬಿಡುಗಡೆ, ದೀಪಕ್ ಲಾಂಡ್ರಿ, ಓಕೆ, ಮೆಗಾ ಮಾನ್ಸೂನ್ ಲಾಂಡ್ರಿ ಆಫರ್, ಓಕೆ, 20% discount. ಓಕೆ, Refresh this monsoon ಓಕೆ, with a special limited ಓಕೆ, laundry offers. ವಿವೇಕಾನಂದ ವಿದ್ಯಾವರ್ತಕ ಸಂಘದ ಆಡಳಿತ ಮಂಡಳಿಗೆ ಆಯ್ಕೆ. ಅಧ್ಯಕ್ಷರಾಗಿ ಕೃಷ್ಣಕುಮಾರ್ ಶೆಟ್ಟಿ ಕಡವ, ಕಾರ್ಯದರ್ಶಿಯಾಗಿ ವಿಜಯನಾರಾಯಣ KM. ಓಕೆ. ನೋಡಿ ವೀಕ್ಷಕರೇ, ನಾನೊಂದು ನೋಟ್ ಅವರಿಗೆ ಕೊಡ್ತಾ ಇದ್ದೇನೆ. ನೋಡು, ಆಯಿತು, ಅವರ ನಂಬರ್ ಒಂದು ಹೇಳ್ತಾರ ಅಂತ ನೋಡಿ. ನಂಬರ್ ನಾವು ನೋಡ್ಲಿಲ್ಲ, ಅದು ನಂಬರ್ ಹೇಳಿ ನೀವು. 2LPB 752174. ಓಕೆ. ನೋಡಿ, ಇಲ್ಲಿ ನಂಬರ್ ನಿಮಗೆ ಕಾಣ್ತದೆ, ಕ್ಲಿಯರ್ ಆಗಿ ನೋಡಿ, ಸರಿಯಾಗಿ ಹೇಳಿದ್ದಾರೆ ಈ ನಂಬರ್. ನೋಡಿ ವೀಕ್ಷಕರೇ, ಮಳೆ ಬರ್ತಾ ಇದೆ. ಅವರ ಎಲ್ಲ ಹೊರಗೆಲ್ಲ ಇಂಟರ್ಲಾಕ್ ಅದೆಲ್ಲ ನೀರು ಇದೆ. ಆದ್ರೆ ಒಂದು ರೌಂಡ್ ಸೈಕಲ್ ಅನ್ನು ಅವರು ಬಿಟ್ಟು ನಮಗೆ ತೋರಿಸ್ತಾರೆ. ಅದು ಸಹ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೋಡಿ. ಯಾವುದು?
ಅವರು ಸೈಕಲ್ ಬಿಡುವಾಗ ನಮ್ಗೆ ಹೆದರಿಕೆ ಆಗ್ತಾ ಉಂಟು. ಹಾ ಹಾ ಸರ್, ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? ಅವಳು ಒಬ್ಳೆ ಮಗಳ? ಒಬ್ಳೆ ಮಗಳು. ಇದು ನೀವೇನ್ ಮಾಡ್ತಿದ್ರಿ ಸರ್? ನಾನು ಆಟೋಮೊಬೈಲ್ ಬಿಸ್ನೆಸ್ ಮತ್ತೆ ಟಾಟಾ ಎ ಲೈಫ್ ಇನ್ಶೂರೆನ್ಸ್ ಅಲ್ಲಿ MDRT ಆಗಿ ಚೀಫ್ ಲೈಫ್ ಪ್ಲಾನರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಿಮ್ದು ಇಲ್ಲಿ ಉಪ್ಪಿನಂಗಡಿಯಲ್ಲಿ ಶಾಪ್ ಇದೆ ಅಲ್ವಾ? ಮತ್ತೆ ಅಗ್ರಿಕಲ್ಚರ್ ತೋಟ ಎಲ್ಲ ಇದೆ ಅಲ್ಲ? ರೋಟರಿ ಅಧ್ಯಕ್ಷ. ಈ ಸಲ ಒಂದು ರಾಷ್ಟ್ರದ ಅಧ್ಯಕ್ಷ ಆಗಿದ್ದೀರಿ. ಮೊನ್ನೆ ಇದು ಎಂತ ನಿಮ್ಮ ಪದವಿ ಪದಗ್ರಹಣ ಆಯ್ತು ಆಯ್ತು. ಖಂಡಿತವಾಗಿಯೂ ನಿಮ್ಮ ಈ ರೋಟರಿ ಸಂಸ್ಥೆ ನಿಮ್ಮ ಒಂದು ಅವಧಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಇರಲಿ, ಎಲ್ಲರಿಗೂ ಒಂದು ಸಹಕಾರಿಯಾಗುವಂತಹ ಒಂದು ಉಪಕಾರ ಆಗುವಂತ ಒಂದು ಸಂಸ್ಥೆಯಾಗಿರ್ಲಿ, ಉಪ್ಪಿನಂಗಡಿಯಲ್ಲಿ ಬೆಳೆಯಲಿ ಅಂತ ನಾವು ಶುಭ ಹಾರೈಸ್ತೇವೆ. ಅದೇ ರೀತಿ ಇವರು ನಿಮ್ಮ ತಾಯಿ. ನಮಸ್ತೆ ಅಮ್ಮ. ಎಷ್ಟು ಏಜ್ ಆಯ್ತು ಇವರಿಗೆ? ಅವರಿಗೆ ಒಂದು 68 ಆಯ್ತು. ಮೇಡಮ್, ನಿಮ್ಮ ಇಲ್ಲಿ ಕೃಷಿ ಎಲ್ಲ ನೀವು ನೋಡ್ಕೊಳ್ತಿದ್ರಿ, ಅವರೆಲ್ಲ ಹೊರಗೆ ಇರ್ತಾರೆ, ಹೇಗಿದೆ ಕೃಷಿ ಎಲ್ಲ ನಿಮ್ದು? ನಿಮ್ಮ ಒಮ್ಮೆ ಕಾಲ್ ಮಾಡುವಾಗ ಹೌದು ಈಗ ಮಕ್ಕಳಿಗೆ ಕಲಿಸಿದ್ದೇನೆ ಅಂತ ಹೇಳಿದ್ರು. ಹಾಗೆ ಮತ್ತೆ ಇವಳಿಗೆ ಕಲಿಸುವಂತ ಆಯ್ತು. ಫಸ್ಟ್ ಒಂದ್ ದಿವಸ ಎಂತ ಗೊತ್ತಾಗ್ತಿರ್ಲಿಲ್ಲ. ಸೆಕೆಂಡ್ ಡೇ ಫಸ್ಟಿಗೆ ಕಲರ್ ಬಾಲ್ ಎಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ, ಕಲರ್ ಬಾಲ್ ಮರುದಿವಸ ಹೇಳಿದ್ರು. ನನಗೆ ಡೌಟ್, ಇರುದೇ 6 ಕಲರ್, ಯಾವ ತರ ಒಂದು ಹೇಳಿದ್ರು ಸಹ ಪಾಸ್ ಆಗ್ಬೋದು ಅಂತ. ಮತ್ತೆ ನೋಡುವಾಗ ಬರ್ದದನ್ನೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಒಂದು 10 ದಿವಸ ಟ್ರೈನಿಂಗ್ ಅದು. ಅಂದ್ರೆ ಯಾರಾದ್ರೂ ಒಬ್ರು ಪೇರೆಂಟ್ಸ್ ಬೇಕು ಒಟ್ಟಿಗೆ, ಆನ್ಲೈನ್ ಕ್ಲಾಸ್ ಒಟ್ಟಿಗೆ ಅವರದ್ದು ಹೇಳಿಕೊಟ್ಟದನ್ನು ಇವರಿಗೆ ಹೇಳಲಿಕ್ಕೆ. 10 ದಿವಸ ತರ ಫುಲ್ ಸ್ಟಡಿ ಆಗ್ತಾರೆ ಅವರು. ಮತ್ತೆ ಗೋಡೆಯಿಂದ ಆ ಕಡೆ ದಿವಸ ಹೇಳಲಿಕ್ಕೆ ಆಗ್ತದೆ. ಗೋಡೆಯಿಂದ ಆ ಕಡೆ ಬಾಲ್ ಇಟ್ಟರೆ ಸಹ ಯಾವ ಕಲರ್ ಬಾಲ್ ಅದೆಲ್ಲ. ಮತ್ತೆ ಬ್ಯಾಕ್ ರೈಡಿಂಗ್ ಎಲ್ಲ ಮೊದಲು ಮಾಡ್ತಿದ್ಲು ಅವಳು, ಈಗ ಸ್ವಲ್ಪ ಬಿಟ್ಟಿದ್ದಾಳೆ. ಅಂದ್ರೆ ಹಿಂದೆ ಇಟ್ಟರು ಸಹ ಓದ್ಲಿಕ್ಕೆ ಆಗ್ತದೆ. ಒಂದು ಟಕ್ಕ ಸೌಂಡ್ ಮಾಡ್ಬೇಕು, ಓದ್ಲಿಕ್ಕೆ ಆಗ್ತದೆ. ಅದು ಯಾವ ತರ ನಾನು ನೋಡಿದೆ ನಿಮ್ಮ ಒಂದು. ಹೌದು, ಚಿಕ್ಕ ಇರುವಾಗ ಮಾಡ್ತಿದ್ಲು ಅವಳು. ಮತ್ತೆ ಈಗ ಸ್ವಲ್ಪ ಎಜುಕೇಶನ್ 10th ಅಲ್ವಾ, ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮಾತ್ರ, ಅರ್ಥ ಬಿಡಬಾರದು. ಯಾಕಂದ್ರೆ ತುಂಬಾ ಮಕ್ಕಳು ಕಲಿತಿದ್ದಾರೆ, ಅರ್ಧದಲ್ಲಿ ಬಿಡ್ತಾರೆ. ಬಿಟ್ರೆ ಅದು ಪುನಃ ಅದನ್ನು ಅವರಿಗೆ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕಂಟಿನ್ಯೂಟಿ ಬೇಕು ಅದಕ್ಕೆ ಅಲ್ವಾ? ಈಗ ಸಹ ಗುರುಗಳು ನಿಮ್ಗೆ ಇದು ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಲ್ವಾ? ಖಂಡಿತ ಅವರಿಗೆ ಒಂದು ನಾವು ಈ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಕೊರೋನಾ ಸಮಯದಲ್ಲಿ ನೋಡಿ ನಿಮ್ಮ ಮಗಳೊಂದು ಈ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಲ್ವಾ? ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಇಲ್ಲ ಅಂತ ಸುಮ್ನೆ ಕೂರ್ಲಿಲ್ಲ, ಯಾವ್ದು ನೀವು ಅವರಿಗೆ ಪ್ರೋತ್ಸಾಹ ಕೊಟ್ರಿ, ಅದೊಂದು ಆಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಬಸ್ರಿಕ ಮತ್ತೆ ಧ್ಯಾನ, ತ್ರಾಟಕ ಧ್ಯಾನ ಮಾಡ್ಬೇಕಾಗುತ್ತೆ. ತ್ರಾಟಕ ಅಂದ್ರೆ ಒಂದು ಗೋಡೆಯಲ್ಲಿ ಬೊಟ್ಟು ಹಾಕಿ ಅದನ್ನು ನೋಡುದು 10 ನಿಮಿಷ, ಕಣ್ಣು ಮಿಣಕಿಸಬಾರದು, ನೋಡ್ತಾ ಇರ್ಬೇಕು. ಅಂದ್ರೆ ಅಷ್ಟು ಬ್ರೈನ್ ಆಕ್ಟಿವೇಟ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಬಸ್ರಿಕ ಅಂದ್ರೆ ಮೂಗು ಕ್ಲಿಯರ್ ಮಾಡ್ಲಿಕ್ಕೆ, ಮೂಗು 2 ಸಲ ಕ್ಲಿಯರ್ ಬೇಕು. ಕ್ಲಿಯರ್ ಇದ್ರೆ ಅದೆಲ್ಲ ಆಕ್ಟಿವೇಟ್ ಆಗ್ಲಿಕ್ಕೆ ಇದಾಗುದು. ಮತ್ತೆ ಪ್ರಾಣಾಯಾಮ ಅದೆಲ್ಲ ಉಂಟಲ್ಲ, ಅದೆಲ್ಲ ಮಾಡ್ತಾರೆ. ರಮಿಕಾ, ನಿಮ್ಮದು ಒಂದು ಪ್ರಶ್ನೆಗಳು ಹೋದ್ರೆ, ಈಗ ನಾವು ನಿಮ್ಮ ಬ್ಯಾಕ್ ಸೈಡ್ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದೇವೆ, ನಾವು ಯಾವ ಸೈಡ್ ಹೋಗ್ತದೆ ನಿಮ್ಗೆ ಗೊತ್ತಾಗ್ತದ? ಗೊತ್ತಾಗ್ತದೆ ಅಲ್ಲ? ಮತ್ತೆ ಈಗ ನಾನೊಂದು ನೋಟು ಕೊಟ್ಟೆ, ಅದೆಲ್ಲ ಏನು ನಮ್ಮ ಕಿಸೆಯಿಂದ ಅಪ್ಪ ನಿಮ್ಗೆ ಕೊಟ್ಟದು, ನಿಮ್ಗೆ ಪುರ್ಸೊತೆ ಇಲ್ಲ, ಆ ಕ್ಷಣದಲ್ಲಿ ನೀವು ನಂಬರ್ ಹೇಳಿದ್ರೆ ಅದು ಹೇಗೆ ನಿಮ್ಗೆ ಹೀಗೆ ನೋಡಿದ ಹಾಗೆ ಅಷ್ಟು ಕ್ಲಿಯರ್ ಕಾಣ್ತದ ನಿಮ್ಗೆ? ಕಣ್ಣು ಮುಚ್ಚಿದಾಗ ಬ್ಲಾಂಕ್ ಇರ್ತದಲ್ಲ ತಲೆ, ಅದ್ರಲ್ಲಿ ಒಂದು ಪಿಕ್ಚರ್ ಬರ್ತದೆ. ಪಿಕ್ಚರ್ ಬರ್ತದೆ ಅಲ್ವಾ? ಏಕದಮ್ ಕ್ಲಿಯರ್ ಪಿಕ್ಚರ್ ಬರ್ತದೆ ನಿಮಗೆ ಅಲ್ವಾ? ಖಂಡಿತವಾಗಿಯೂ ಇದಕ್ಕೆ ಎಂತ ಹೆಸರು ನೀವು ಗಾಂಧಾರಿ ವಿದ್ಯೆ. ಈ ಗಾಂಧಾರಿ ವಿದ್ಯೆ ಇಲ್ಲ ಅಂತ ಹೇಳ್ತಾರೆ ಕೆಲವರು. ನೋಡಿ, ಇಲ್ಲಿ ಅವರು ಅನುಭವ ಆಗ್ಲಿಲ್ಲ ಅವರಿಗೆ. ಅನುಭವ, ಸ್ವಂತ ಅನುಭವ ಆದ್ರೆ ನಂಬ್ತಾರೆ. ಈಗ ಡಾಕ್ಟರ್ ಹತ್ರ ನಾನು ಹೋಗಿದ್ದೆ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ, ಅವ್ರು ಅದನ್ನ ಒಪ್ಲಿಲ್ಲ. ಫಸ್ಟಿಗೆ ಅದು ಹೇಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಅವರ ಇದರಲ್ಲಿ ಇದನ್ನು ಮಾಡಿಸಿ ತೋರಿಸುವಾಗ ಅವರಿಗೆ ಆಶ್ಚರ್ಯ, ಅಂದ್ರೆ ಅವ್ರು ನೋಡಿರ್ಲಿಲ್ಲ. ಅವರಿಗೆ ಅನುಭವ, ಸ್ವಂತ ಅನುಭವ ಆದ್ರೆ ಒಪ್ಪಿಕೊಳ್ತಾರೆ. ಸ್ವಂತ ಅನುಭವ ಆಗ್ಬೇಕು ಅದು. ಅದೇ ಈಗ ನಾವು ಸಹ ಉಂಟಲ್ಲ ವೀಕ್ಷಕರು ಹೇಳುದಿಷ್ಟೇ, ಯಾವ್ದು ವಿದ್ಯೆ ಸಹ ಇದೆ ಅದು ಕರಗತ ಮಾಡ್ಬೇಕು, ಅದಕ್ಕೆ ಅಷ್ಟೇ ಒಂದು ಶ್ರಮ ಮಾಡ್ಬೇಕು, ತಾಳ್ಮೆ ಬೇಕು. ಫ್ಯಾಷನ್ ಅಂತ ಹೇಳ್ತೇವೆ, ತಾಳ್ಮೆ ಬೇಕು ಅಲ್ವಾ ಮೇಡಮ್? ಕಲಿಯುವ ಬ್ಲೈಂಡ್ ಆಗಿ ನಾವು ಅದು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನಾವು ಹೋಗಿ ಪರಿಶೀಲನೆ ಮಾಡ್ಬೇಕು, ಹೌದಲ್ವಾ ಅಂತ. ಆಮೇಲೆ ಹೌದಲ್ವಾ ಅಂತ ಗೊತ್ತಾದ ಮೇಲೆ ಹೌದಾದ್ರೆ ಹೌದು, ಇಲ್ಲಾಂದ್ರೆ ಇಲ್ಲ, ಅದು ಪರ್ಫೆಕ್ಟ್ ಮಾಡ್ಬೇಕು. ಟಿವಿ ಕಾರ್ಯಕ್ರಮದಲ್ಲಿ ಸಹ ಇವರು ಹೋಗಿದ್ರು ಅಲ್ಲ, ಅದರಲ್ಲಿ ಸಹ ಇವರು ಮಾಡಿದ್ದಾರೆ. ಒಂದು ಎಂತ ಒಂದು
ತುಂಬಾ ಒಂದು ಗಣಪತಿಯ ಚಿತ್ರ ಬಿಡಿಸುದು. ಅದಲ್ಲಿ ಇದು ಚೌತಿಗೆ ಒಂದು ಗಣಪತಿ ಇದು ಮಾಡ್ಲಿಕ್ಕೆ ಇತ್ತು, ಬರ್ಲಿಕ್ಕೆ ಹೇಳಿದ್ರು ಅವ್ರು. ಅಂದ್ರೆ ಈ ಸ್ಯಾಂಡ್ ಆರ್ಟ್ ಕಲ್ತದ್ದು ಅಲ್ಲಿ ವರ್ಣ ಕೊಟ್ಟಿರ ಸಂಸ್ಥೆಯಲ್ಲಿ, ಪುತ್ತೂರಿನ ಡ್ರಾಯಿಂಗ್ ಸರ್ ಅವರಲ್ಲಿ ಕಲ್ತದ್ದು. ಅಲ್ಲಿ ಅವ್ರು ಹೇಳಿದ್ರು, ಅವಾಗ ನಾನು ಹೇಳಿದೆ ಅವಳಿಗೆ ಕಣ್ಣು ಮುಚ್ಚಿದಾಗ ಮಾಡ್ತಾಳೆ ಅಂತ ಹೇಳಿದೆ. ಹಾಗೆ ಒಂದು ಟ್ರೈ ಮಾಡುವಂತ ಅಲ್ಲಿ ಟ್ರೈ ಮಾಡಿದ್ರು. ಮತ್ತೆ ಜೊತೆಗೆ ವರ್ಲ್ಡ್ ರೆಕಾರ್ಡ್ ಮಾಡುವಂತ ಆಯ್ತು. 2-3 ತಿಂಗಳ ಒಳಗೆ ಅದಕ್ಕೆ ಪ್ರಿಪರೇಷನ್ ಆಯ್ತು. ವರ್ಲ್ಡ್ ರೆಕಾರ್ಡ್ 24 hours ಕಂಟಿನ್ಯೂಸ್. ಡಿಸೆಂಬರ್ 6 ಮತ್ತು 7 ತಾರೀಕಿಗೆ ಆದ್ದು. 6 ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ದು, 7 ತಾರೀಕು ಬೆಳಿಗ್ಗೆ 10:15 ತನಕ ಆಗಿದೆ. ನಾನ್ ಸ್ಟಾಪ್ ಅಂದ್ರೆ 3 ಗಂಟೆಗೆ 15 ಮಿನಿಟ್ಸ್ ರೆಸ್ಟ್, ನಾನ್ ಸ್ಟಾಪ್. ಅದರಲ್ಲಿ 350 ಸ್ಯಾಂಡ್ ಆರ್ಟ್ ಮಾಡಿದ್ವಿ, ಈಗ ಮಾಡಿದ್ಲಲ್ಲ ಹಾಗೆ 350 ಮಾಡಿದಾರಲ್ಲ. ಅದು ಎಲ್ಲಿ ಆದದ್ದು ಸರ್? ಅದು ಪುತ್ತೂರಿನ ವರ್ಣ ಕುಟೀರ ಸಂಸ್ಥೆ. ಅಲ್ಲಿ ಆದದಲ್ಲ. ಎಲ್ಲಿ ಉಂಟು ಸರ್ಟಿಫಿಕೇಟ್ ಉಂಟದು? ಇದು ಇದ್ರದ್ದು ವರ್ಲ್ಡ್ ರೆಕಾರ್ಡ್ ಇದು. ನೋಡಿ, ಇವರಿಗೆ ವರ್ಲ್ಡ್ ರೆಕಾರ್ಡ್ ನಮ್ಮ ಮೆಡಲ್ ಸಿಕ್ಕಿದೆ. ನೋಡಿ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಯಾಕಂದ್ರೆ ಇದು ಸುಮ್ಮನೆ ಯಾರು ಕೊಡುವುದಿಲ್ಲ ವೀಕ್ಷಕರೇ, ಸಾಧನೆ ಮಾಡಿದವರಿಗೆ ಮಾತ್ರ ಸಿಗ್ತದೆ. ಖಂಡಿತ ಇಂಥ ಒಂದು ಪ್ರಶಸ್ತಿ ಸಣ್ಣ ಏಜಲ್ಲಿ ಪಡೆದಿರಲ್ಲ, ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಾವು. ಇದರ ಜೊತೆಯಲ್ಲಿ ಬೇರೆ ಏನಾದ್ರೂ ನೀವು ಟ್ರೈನಿಂಗ್ ಪಡಿತಾ ಇದ್ದೀರಾ? ಏನು ಕ್ಲಾಸಸ್? ಹೌದು, ಭರತನಾಟ್ಯ ಕ್ಲಾಸಿಗೆ ಹೋಗ್ತೇನೆ, ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಹೋಗ್ತೇನೆ, ಕರಾಟೆ ಬ್ರೌನ್ ಬೆಲ್ಟ್ ಆಗಿದೆ. ಬ್ರೌನ್ ಆಗಿದೆಯಾ? ಬ್ರೌನ್ 3. ಮತ್ತೆ ಕೀಬೋರ್ಡ್ ಕ್ಲಾಸಿಗೆ ಹೋಗ್ತೇನೆ, ವಯಲಿನ್ ಕ್ಲಾಸ್, ಸುಗಮ ಸಂಗೀತ. ಅಷ್ಟೆಲ್ಲ ಈಗ ಇದಾಗ್ತಾ ಉಂಟು, ಪ್ರೋಸೆಸ್ ಅಲ್ಲಿ ಉಂಟಲ್ವಾ? ಡ್ರಾಯಿಂಗ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರಾ? ಈಗ ನೀವು ಆರ್ಟ್ ಎಲ್ಲ ಮಾಡಿದ್ದು, ಇಲ್ಲಾದ್ರೆ ಅದು ಆಗುದಿಲ್ಲ ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಖಂಡಿತವಾಗಿ. ಇಷ್ಟೆಲ್ಲ ಒಂದು ನೋಡಿ, ಕೆಲಸ ಶಿಕ್ಷಣದ ಜೊತೆಯಲ್ಲಿ ಇಷ್ಟೆಲ್ಲ ಇವರು ಇತರ ಒಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಖಂಡಿತ ಶ್ರಮಿಕ. ನಿಮ್ಗೆ ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ, ಗುಡ್ ಲಕ್ ಹೇಳ್ತೇನೆ. ಖಂಡಿತ ನಿಮ್ಮ ಪೇರೆಂಟ್ ಅವರಿಗೂ, ನಿಮ್ಮ ಅಜ್ಜಿ ಇದ್ದಾರೆ ಇಲ್ಲಿ, ಹಾಗೂ ನಿಮ್ಮ ಅಪ್ಪ ಇದ್ದಾರೆ. ಖಂಡಿತ ಸರ್, ನಿಮ್ಗೆಲ್ಲರಿಗೂ ಈ ಒಂದು ಸಾಧನೆ ಮಾಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ ಮೇಡಮ್.